ನಮಸ್ತೆ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೀತಾ. ಧನಸ್ಸು ರಾಶಿಯವರಿಗೆ ನೋಡಿ, ಗುರು ಬದಲಾವಣೆಯಿಂದ ಏನೇನೆಲ್ಲ ಫಲಗಳು ಸಿಗ್ತಾ ಹೋಗುತ್ತೆ ನೋಡ್ತಾ ಹೋಗೋಣ. ಇದೇ 6ನೇ ತಿಂಗಳು 2ನೇ ತಾರೀಕು ಜೂನ್ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಲ್ಲಿ ಇದ್ದು ಧನಸ್ಸು ರಾಶಿ, ಯಾಕಂದರೆ ರಾಶಿಯಾಧಿಪತಿ ಗುರುನೇ ಆಗಿರ್ತಾನೆ. ಧನಸ್ಸು ರಾಶಿಗೆ ಗುರು 4ನೇವನಾಗಿ 8ನೇ ಮನೆಗೆ ಹೋಗಿರೋದ್ರಿಂದ ರಾಶಿಯಾಧಿಪತಿ 8ನೇ ಮನೆಯಲ್ಲಿ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾ ಹೋಗ್ತಾನೆ. ಯಾಕಂದರೆ ಅವನು ಅದೇ ಮನೆಗೆ ಅಧಿಪತಿ ಆಗಿರ್ಬೋದು, ಆದರೆ ಅವನು ಇರ್ತಕ್ಕಂಥ ಜಾಗ 8ನೇ ಮನೆ ಆಗಿರುತ್ತೆ. ಸಡನ್ನಾಗಿ ಹೆಲ್ತ್ ಅಪ್ಸೆಟ್ ಆಗೋದು ಅಥವಾ ಮನೆಯಲ್ಲಿ ಯಾರನ್ನಾದ್ರೂ ಕಳ್ಕೊಳ್ಳೋ ಅಂಥದ್ದು, ಸಡನ್ ಶಾಕಿಂಗ್ ನ್ಯೂಸು, ಜೊತೆಗೆ ಹಣವನ್ನು ಕಳ್ಕೊಳ್ಳೋ ಅಂಥದ್ದು. ಯಾಕೆ ಅಂತಂದರೆ ಹಣವನ್ನು ಜಾಸ್ತಿ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಅದು ನಿಮ್ಮ ಕೈ ತಪ್ಪೋಗುವಂಥದ್ದು, ಶಾಶ್ವತವಾಗಿ ನಿಮ್ಮ ಕೈ ತಪ್ಪೋಗುವಂಥದ್ದು, ಜೊತೆಗೆ ಹಣವನ್ನು ಯಾರಿಗಾದ್ರೂ ಕೊಟ್ಟು ಕಳ್ಕೊಳ್ಳೋ ಅಂಥದ್ದು, ಮತ್ತು ಮೋಸ ಹೋಗುವಂಥದ್ದು, ಜೊತೆಗೆ ಒಡವೆಗಳು ಕೂಡ ಕಳ್ಕೊಳ್ಳೋ ಯಾರಿಗಾದ್ರೂ ಕೊಟ್ಟು ಕಳ್ಕೊಳ್ಳೋದು, ಅಥವಾ ಯಾರೋ ಎತ್ಕೊಂಡು ನಿಮ್ಮ ಒಡವೆಯನ್ನು ಕಳ್ತನ ಮಾಡ್ತಕ್ಕಂಥದ್ದು. ಜೊತೆಗೆ ತಾಯಿ ಅಂತ ಬಂದಾಗ ನೋಡಿ, 4ನೇ ಮನೆ ತಾಯಿ ಮಕ್ಕಳಿಗೆ ಬಹಳಷ್ಟು ಜಗಳ. ಧನಸ್ಸು ರಾಶಿಯವರ ಮನೆಯಲ್ಲಿ ನಿಮ್ಮ ತಾಯಿ ಜೊತೆ ನೀವು ಕಿತ್ತಾಟವನ್ನು ಮಾಡ್ಕೊಳ್ಳೋದು, ನಿಮ್ಮ ತಾಯಿ ನಿಮ್ಮ ಮನೆ ಬಿಟ್ಟು ಹೋಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಹಾಗಾಗಿ ತಾಯಿ ಜೊತೆ ತುಂಬ ಬಾಂಧವ್ಯ ಅಥವಾ ತುಂಬ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ ಧನಸ್ಸು ರಾಶಿಯವರು. ಯಾಕಂದರೆ ತುಂಬ ಟೈಮು ಬ್ಯಾಡ್ ಆಗಿರೋದ್ರಿಂದ ತಾಯಿಯ ಆರೋಗ್ಯ ಕೂಡ ಕೆಡ್ತಾ ಹೋಗುತ್ತೆ. ಹಾಗಾಗಿ ತಾಯಿಯ ಆರೋಗ್ಯ ಸಮಸ್ಯೆಯನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಸಿಕ್ಕಾಕೊಳ್ಳೋ ಅಂಥದ್ದು, ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಸಿಕ್ಕಾಕೊಳ್ಳೋ ಅಂಥದ್ದು, ಅಥವಾ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಮಾಡೋಕ್ಕೆ ಹೋಗೋದು, ಅಲ್ಲೂ ಎಲ್ಲೋ ಒಂದು ಕಡೆ ನಿಮಗೆ ಕಾಂಟ್ರವರ್ಸಿ ಆಗೋದು, ಅಲ್ಲೂ ಕೂಡ ನಿಮ್ಮ ಕೈ ಸಿಗ್ತಾ ಇರೋದು, ಇದೆಲ್ಲ ಆಗುತ್ತೆ. ಮತ್ತು ಮನೆ ಮಟ್ಟ ಜಾಗವನ್ನು ಮಾರ್ಕೊಳ್ಳೋ ಅಂಥ ತೊಂದರೆಗಳು, ಮತ್ತು ಅತಿ ಹೆಚ್ಚು ಲೋನ್ಗೆ ಹೋಗೋದು, ಸಾಲಕ್ಕೆ ಹೋಗೋದು, ಎಲ್ಲೋ ಒಂದು ಕಡೆ ಈ ದುರಾಸೆಯಿಂದ ಏನಾದರೂ ಹೊಸ ಕೆಲಸ ಮಾಡೋಕ್ಕೋಗಿ ಕೈ ಸುಟ್ಕೊಳ್ಳೋ ಅಂಥದ್ದು ಅತಿ ಹೆಚ್ಚು ಆಗೋದೆ ಧನಸ್ಸು ರಾಶಿಯವರಿಗೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಗುರು ನಿಮಗೆ 8ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತ ಹೇಳ್ತೀನಿ. ಮತ್ತು ನಿಮಗೆ 12ನೇ ಮನೆ ವೃಶ್ಚಿಕ ರಾಶಿಗೆ 5ನೇ ದೃಷ್ಟಿ ಬೀಳೋದ್ರಿಂದ ಧನಸ್ಸು ರಾಶಿಯವ್ರ ಮನೆಯಲ್ಲಿ ಮಕ್ಕಳಿಂದ ಕೂಡ ತೊಂದರೆ, ಅಥವಾ ನಿಮ್ಮ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಹೋಗೋದು. ಮತ್ತು ನೋಡಿ, 2ನೇ ಮನೆ ಮಕರ ರಾಶಿಗೆ 7ನೇ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ದುಡ್ಡು ಕಾಸನ್ನು ಕಳ್ತನ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ದಿರಾ, ಯಾವುದೇ ಒಂದು ಹೊಸ ಕೆಲಸಕ್ಕೆ, ಹೊಸ ಪ್ರಾಜೆಕ್ಟ್ಗೆ ಕೈ ಹಾಕ್ತೀರಾ ಇರೋದು ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಮನೇಲಿ ಇಟ್ಟಿರ್ತಕ್ಕಂಥ ದುಡ್ಡು ಅಥವಾ ನಿಮ್ಮ ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡು, ಯಾವುದಾದ್ರೂ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಇಟ್ಟಿರ್ತಕ್ಕಂಥ ದುಡ್ಡು ನಿಮ್ಮ ಕೈ ಸೇರ್ದಿರ ಇರ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ಮೋಸ ಆಗ್ತಕ್ಕಂಥದ್ದು, ಮತ್ತು ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಜಗಳ ಆಗ್ತಕ್ಕಂಥದ್ದು, ತಂದೆ ಮಕ್ಕಳು ತಾಯಿ ಮಕ್ಕಳು ಕಿತ್ತಾಡುವಂಥ ಸಮಸ್ಯೆ ಅತಿ ಹೆಚ್ಚು ಬರುತ್ತೆ. ಮನೆಯಲ್ಲಿ ಕಲಹದ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ಅತಿ ಹೆಚ್ಚು ಗುರುವನ್ನು ಅತಿ ಹೆಚ್ಚು ಆರಾಧಿಸ್ಬೇಕಾಗತ್ತೆ, ಗುರುವನ್ನು ಬೇಡ್ಕೊಳ್ಬೇಕಾಗತ್ತೆ ನೀವು. ಮತ್ತು ಎಲ್ಲಾದರೂ ಗುರು ಟೆಂಪಲ್ ಇದ್ದರೆ ಹೋಗಿ ಒಂದು 2 ಅವರ್ 3 ಅವರು ಗುರುವಿನ ಒಂದು ಜಪವನ್ನು ಮಾಡ್ತಾ ಹೋಗಬೇಕಾಗತ್ತೆ. ನಿಮ್ಮ ಮನೇಲಿ ಸದಾ ಗುರುವಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಮಂತ್ರವನ್ನು ಕೂಡ ಕೇಳ್ತಾ ಇರಬೇಕಾಗತ್ತೆ. ಅದು ಎಲ್ಲೋ ಒಂದು ಕಡೆ ನಿಮಗೆ ಪಾಸಿಟಿವ್ ಕೊಡ್ತಾ ಹೋಗುತ್ತೆ. ಜೊತೆಗೆ ಸಣ್ಣ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಪುಸ್ತಕ ಅಥವಾ ಪೆನ್ನನ್ನು ತಕ್ಕೊಟ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಬಡ ಮಕ್ಕಳಿಗೆ ಪುಸ್ತಕವನ್ನು ದಾನ ಮಾಡಿ, ಅಥವಾ ಬರೆಯತಕ್ಕಂಥ ಪೆನ್ಸಿಲನ್ನು ದಾನ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಮನೆಯಲ್ಲಿ ಸದಾಕಾಲ ನಿಮ್ಮ ಮನೆಯಲ್ಲಿ ಯಾವಾಗಲೂ ಈ ಗಂಧ ಅಥವಾ ಈ ಜೇನು ಹನಿ ಇವೆಲ್ಲವೂ ಕೂಡ ಯಾವಾಗಲೂ ನಿಮ್ಮ ಮನೇಲಿ ಸ್ಟಾಕ್ ಇಟ್ಟರೆ, ನಿಮ್ಮ ಮನೆಯಲ್ಲಿ ಗಂಧವನ್ನು ಅಥವಾ ನಿಮ್ಮ ಜೊತೆ ಅರಿಶಿಣವನ್ನು ಒಂಚೂರು ಹಣೆಗಿಟ್ಕೊಳ್ಳೋದು, ಕೆನ್ನೆಗಿಟ್ಕೊಳ್ಳೋದು, ಅಥವಾ ಅರಿಶಿಣ ಕೊಂಬನ್ನು ನಿಮ್ಮ ಜೊತೆ ಇಟ್ಕೊಳ್ಳೋದು, ಇದೆಲ್ಲವೂ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಯವರಿಗೆ ಬಹಳಷ್ಟು ತೊಂದರೆಗಳಿರೋದ್ರಿಂದ ಮಾತಿಗೆ ಮುಂಚೆ ಜಗಳಕ್ಕೆ ಕಾಯ್ತಾ ಇರ್ತೀರಾ. ಯಾವುದಾದ್ರೂ ಒಂದು ಕೇಸ್ ಆಗ್ಬೋದು, ಕಂಪ್ಲೇಂಟ್ ಆಗ್ಬೋದು, ಅಥವಾ ಕೋರ್ಟ್ ಕೇಸ್ ಆಗ್ಬೋದು. ಇದೆಲ್ಲ ಒಂದು ಸಣ್ಣ ಜಗಳದಿಂದ ಅತಿ ಹೆಚ್ಚು ಪೊಲೀಸ್ ಸ್ಟೇಷನು, ಕೋರ್ಟು ಮೆಟ್ಲೇರೋವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಕಳೆದುಕೊಳ್ಳುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಸಡನ್ನಾಗಿ ನೀವೆಲ್ಲಾದರೂ ಚೀಟಿ ಹಾಕಿದರೆ ಮೋಸ ಹೋಗುವಂಥದ್ದು, ಬ್ಯಾಂಕಲ್ಲಿ ದುಡ್ಡು ಇಕ್ಕಿದ್ರೆ ಮೋಸ ಹೋಗುವಂಥದ್ದು, ಅಥವಾ ಗೋಲ್ಡ್ ತೊಗೊಳಕ್ಕೆ ಹೋದರೆ ಮೋಸ ಹೋಗುವಂಥದ್ದು, ಗೋಲ್ಡನ್ನು ಎಲ್ಲಾದರೂ ಅಡ್ಬಿಟ್ಟಿದ್ರೆ ಅದು ಕೂಡ ನಿಮ್ಮ ಕೈ ಬಿಟ್ಟು ಹೋಗುವಂಥದ್ದು, ಇವೆಲ್ಲವೂ ಮನೆಯಲ್ಲಿರೋತಕ್ಕಂಥ ಗೋಲ್ಡ್ ಕಳ್ತನ ಆಗೋದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಮತ್ತು ಯಾರಾದರೂ ನಿಮ್ಮ ಗಾಡಿ, ನಿಮ್ಮ ವೆಹಿಕಲ್ಲು ಯಾರಾದರೂ ಕೇಳಿದ್ರು ಅಂತ ಕೊಟ್ಟರೆ ಅದು ಕೂಡ ನಿಮ್ಮ ಕೈ ಸಿಕ್ದಂಗೆ ಆಗಿಬಿಡುತ್ತೆ, ಅಥವಾ ಅದನ್ನೆಲ್ಲೋ ಒಂದು ಕಡೆ ಡ್ಯಾಮೇಜ್ ಮಾಡ್ಕೊಂಡು ಬಂದ್ಕೊಡೋದು, ಈ ಥರದ್ದೆಲ್ಲ. ಅಂದರೆ ಲಾಸ್ ಏನು
ಏನು ನೀವು ಏನು ಅನ್ಕೋತಾ ಇದ್ದೀರಾ ಅದು ಯಾವುದು ನಿಮ್ಮ ಕಣ್ಮುಂದೆ ಬರ್ತಾ ಇರಲ್ಲ. ಈ ಥರ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡು ನೀವು ಹೇಳಕ್ಕೂ ಆಗ್ದಿರಾ ಬಿಡಕ್ಕೂ ಆಗ್ದಿರಾ ವಿಲ ಒದ್ದಾಡೋ ಅಂಥ ಪರಿಸ್ಥಿತಿ ಧನಸ್ಸು ರಾಶಿಯವ್ರಿಗಾಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಧನಸ್ಸು ರಾಶಿಯವರು. ಇದಕ್ಕೆ ಪರಿಹಾರವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಈ ಗುರುಗ್ರಹದ ಒಂದು ಶ್ರೀಚಕ್ರವನ್ನು ಇಟ್ಟು ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇದರಿಂದ ಎಲ್ಲ ಒಂದು ಕಡೆ ನಿಮ್ಮ ಶ್ರೀಚಕ್ರ ಶ್ರೀ ರಕ್ಷೆಯಾಗಿ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ. ಧನ್ಯವಾದ.